ನೋಡಿ, ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಸೇಡಂ ತಹಶೀಲ್ದಾರ್ ಕಚೇರಿಗೆ ಇಮೇಲ್ ಅನ್ನು ಮಾಡಿ ಬೆದರಿಕೆ ಹಾಕಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಇಟ್ಟಿದ್ದೀವಿ ಅಂತ ಮೇಲ್ ಕಳಿಸಿದಾರಂತೆ. ನೋಡಿ, ಕಚೇರಿಯ ಮೇಲ್ಗೆ 2 ಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಕೂಡಲೇ ಬಾಂಬ್ ಬೆದರಿಕೆ ಸಂದೇಶ ನೋಡಿ ಪೊಲೀಸರಿಗೆ ಮಾಹಿತಿ ಹೋಗಿದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಬ್ ಸ್ಕ್ವಾಡ್ನಿಂದ ಇಂಚಿಂಚು ತಪಾಸಣೆ ಮಾಡಲಾಗ್ತಾ ಇದೆ. ಕಚೇರಿಯಲ್ಲಿ ಇದ್ದಂಥ ಅಧಿಕಾರಿಗಳು ಜನರನ್ನು ಹೊರಗಡೆ ಕಳಿಸಿ ಚೆಕಿಂಗ್ ಮಾಡಿದ್ದಾರೆ. ಇದು ಯಾಕೋ ಒಂದು ಗುಂಪೆ ಮಾಡ್ತಾ ಇರ್ಬೋದೇನೋಪ್ಪ ಅಂತ ಡೌಟು. ಇದ್ರ ಹಿಂದೆ ಒಂದು ವ್ಯವಸ್ಥಿತ ಜಾಲ ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದರೆ ನೋಡಿ, ನಿನ್ನೆಯಿಂದ ಗಮನಿಸ್ತಾ ಇದ್ದೀವಿ, ಇವರು ಒಂದು ರೀತಿಯಾಗಿ ಲಿಸ್ಟ್ ಮಾಡಿ ಇಟ್ಕೊಬಿಟ್ಟವ್ರೆ, ಯಾರ್ಯಾರಿಗೆ ಮೇಲ್ ಕಳಿಸ್ಬೇಕು, ಹೆಂಗೆ ಮೇಲ್ ಕಳಿಸ್ಬೇಕು ಅಂತ. ಆ ಮೇಲ್ ಕಳಿಸಿದಂಥ ಖದೀಮ ಕಿಡಿಗೇಡಿ ಸಿಕ್ಕರೆ ಖಂಡಿತವಾಗ್ಲೂ ಹಿಗ್ಗಾಮುಗ್ಗ ಹಿಡ್ಕೊಂಡು ಹೊಡಿಬೇಕು. ಯಾಕೆಂದರೆ ನಿನ್ನೆ ನ್ಯಾಯಾಲಯಗಳ ಕಲಾಪಗಳೆಲ್ಲವೂ ಸಹ ಪೋಸ್ಟ್ಪೋನ್ ಆಯಿತು. ಎಲ್ಲವೂ ಅರ್ಧಕ್ಕೆ ಸ್ಥಗಿತ ಆಗಿ ಮಾನ್ಯ ನ್ಯಾಯಮೂರ್ತಿಗಳೇ ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದು ಕೋರ್ಟ್ ಆವರಣದಲ್ಲಿ ನಿಂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಮ್ಮ ರಾಜ್ಯದ ಬಹುತೇಕ ನ್ಯಾಯಾಲಯಗಳಲ್ಲಿ ಇದೇ ರೀತಿಯಾಗಿ ನಿನ್ನೆ ಇಮೇಲ್ ಕಳಿಸಿದ್ದಾರೆ, ಬಾಂಬ್ ಇಟ್ಟಿದ್ದೀವಿ ಅಂತ. ಚೆಕ್ ಮಾಡಿದ್ರೆ ಏನೂ ಸಿಕ್ಕಿಲ್ಲ, ಮಣ್ಣು ಸಿಕ್ಕಿಲ್ಲ ಅಲ್ಲಿ ಒಳಗಡೆ. ಇನ್ನು ತಹಶೀಲ್ದಾರ್ ಕಚೇರಿ, ತಾಲೂಕು ಕಚೇರಿ, ತಹಶೀಲ್ದಾರ್ ಕಚೇರಿಯಲ್ಲಿ ಇದೇ ರೀತಿಯಾಗಿ ಬಾಂಬ್ ಇಟ್ಟಿದ್ದೀವಿ ನಾವು ಅಂತ. ಇವ್ರ ರೀತಿಯಾಗಿ ಇವರು ಏನಾದರೂ ಬೇಕು ಅಂತಲೇ ಮಾಡ್ತಾ ಇರೋದು. ಇದು ಸುಮ್ಮನೆ ಆಟ ಮಾಡ್ಕೊಬಿಟ್ಟವ್ರು, ಇವರು ಆಟ ಆಡ್ತಾ ಇದ್ದಾರೆ ಇವರು. ಅಂಥವ್ರನ್ನ ಹಿಡಿಲೇಬೇಕು. ಯಾಕಂದರೆ ಪ್ರತಿನಿತ್ಯ ಹಿಂಗೆ ಆಗಿಬಿಟ್ರೆ ಹೆಂಗೆ ಅಂತ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಇದರಿಂದ. ಅದರಲ್ಲೂ ತಾಲೂಕು ಕಚೇರಿ ದಿನಬೆಳಗಾದರೆ ಜನಸಾಮಾನ್ಯರು ಓಡಾಡುವಂಥದ್ದು. ನೀವು ಗಂಟೆಗಟ್ಟಲೆ ಹಿಂಗೆ ಬಾಂಬ್ ಇದೆ ಅಂತ ಹೇಳಿ ಹೊರಗಡೆ ಸಿಬ್ಬಂದಿಗಳು ಬಂದು ನಿಂತ್ಕೊಂಡ್ರೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಸೊ ಹಾಗಾಗಿ ಯಾರು ಅವ್ರು ಇದ್ದಾರೆ ಅವ್ರನ್ನ ಹಿಡಿಬೇಕು. IP ಅಡ್ರೆಸ್ ಸಿಕ್ಕರೆ ಅವ್ರು ಹಿಡ್ದಂಗೆ ಅವ್ರನ್ನ.